ಆತ್ಮೀಯರೇ ನಮಸ್ಕಾರ. ಶ್ರೀ ವಿನಾಯಕ ದೇವಸ್ಥಾನ ಕೊಡನಕಲ್ಲು ಪ್ರಾಕೃತಿಕ ಸೌಂದರ್ಯದ ನಡುವೆ ಅರಳಿದ ಸುಂದರ ದೇವಾಲಯವಿದು. ಯಾವುದೇ ಸಮಯದಲ್ಲಿಯೂ ವಿನಾಯಕನ ದರ್ಶನ ಪಡೆಯಬಹುದಾದ ಪ್ರಕೃತಿ ರಮಣೀಯ ಸುಂದರ ಪ್ರೇಕ್ಷಣೀಯ ಸ್ಥಳವಾಗಿದೆ. ಕಲ್ಲು ಬಂಡೆಗಳ ಮೇಲೆ ವಿರಾಜಿಸುವ ಗಣಪತಿ ಭಕ್ತರ ಸಂಕಷ್ಟ ನಿವಾರಿಸುವ ವಿಘ್ನ ನಿವಾರಕ. ತಿಳಿನೀರ ಸುಂದರ ಕೊಳದಿಂದ ಪ್ರತಿನಿತ್ಯ ಅಭಿಷೇಕಗೊಳ್ಳುವ ವಿಘ್ನ ನಿವಾರಕನ ದರ್ಶನ ಮಾಡಿದರೆ ಮನದಲ್ಲಿ ಅದೇನೋ ಸಂತೃಪ್ತಿಯ ಭಾವನೆ. ಶ್ರೀ ಮಹಾಗಣಪತಿ ಸುಬ್ರಹ್ಮಣ್ಯ ದೇವರು ಒಟ್ಟಿಗೆ ನೆಲೆಸಿರುವ ವಿಶೇಷ ದೇವಸ್ಥಾನವಿದು. ಇಲ್ಲಿ ಕಲ್ಲಿನಲ್ಲಿ ಕೊಳವಿರುವ ಕಾರಣ ಕೊಳನಕಲ್ಲು ಎಂಬ ಹೆಸರು ಬಂದಿದೆ. ಹಿನ್ನೆಲೆ ನೋಡುವುದಾದರೆ ಹಿಂದೆ ಚೋಳ ರಾಜರ ಕಾಲದಲ್ಲಿ ಬಾರ್ಕೂರು ಚೌಳಿಕೆರೆ ಎಂಬ ಜಾಗದಲ್ಲಿ ಕೆರೆಯನ್ನು ನಿರ್ಮಿಸುತ್ತಾರೆ. ಕೆರೆಯ ಮಧ್ಯಭಾಗ ಹಾಗೇ ಇರುತ್ತದೆ. ನಂತರ ಕಾಲಕ್ರಮೇಣ ಕೆರೆಯ ಮಧ್ಯಭಾಗದ ಜಾಗವನ್ನು ಅಗೆಯಬೇಕು ಎಂದು ಆಯುಧಗಳ ಮೂಲಕ ಖನನ ಪ್ರಾರಂಭಿಸುತ್ತಾರೆ. ಆ ಸಮಯದಲ್ಲಿ ಅಲ್ಲಿ ಇರುವ ಗಣಪತಿಯ ವಿಗ್ರಹಕ್ಕೆ ಆಯುಧ ತಾಗಿ ವಿಗ್ರಹದ ತಲೆ ತುಂಡಾಗಿ ಹಾರಿ ಬರುತ್ತದೆ. ಹಾರಿ ಬಂದ ಕಾರಣ ಹಾರ್ದಳ್ಳಿ ಎಂದು ಇಲ್ಲಿಯ ಊರು ಪ್ರಸಿದ್ಧಿಯಾಗುತ್ತದೆ. ಇಲ್ಲಿ ಮಂಡಿಸಿದ್ದ ಕಾರಣ ಮಂಡಳ್ಳಿ ಎಂದು ಊರು ಹೆಸರಿಸಲ್ಪಡುತ್ತದೆ. ಈ ಕೊಳನಕಲ್ಲು ಇರುವ ಸ್ಥಳ ಹಾರ್ದಳ್ಳಿ ಮಂಡಳ್ಳಿ ಗ್ರಾಮಕ್ಕೆ ಸೇರುತ್ತದೆ. ವಿಶೇಷವಾಗಿ ಇಲ್ಲಿ ರಂಗಪೂಜೆ, ಮೂಡು ಗಣಪತಿ, ಮಂಗಳಾರತಿ ಸೇವೆಗಳು ನಡೆಯುತ್ತದೆ. ಪ್ರಕೃತಿಯ ಒಡಲಲ್ಲಿ ರಾರಾಜಿಸುವ ಗಣಪತಿಯು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಎನ್ನುವುದು ಇಲ್ಲಿನ ನಂಬಿಕೆ. ಪ್ರಕೃತಿಯ ಸೊಬಗಿನಲ್ಲಿ ಅರಳಿದ ದೇಗುಲವು ನಿಸರ್ಗ ಮತ್ತು ಧಾರ್ಮಿಕತೆಯ ಅಪರೂಪದ ಸಂಗಮವಾಗಿದೆ. ಹಸಿರು ತುಂಬಿದ ಬೆಟ್ಟಗಳು, ಮರಗಳ ನಡುವೆ ನೆಲೆಸಿರುವ ಈ ದೇಗುಲ ಭಕ್ತರ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಪಾರಂಪರಿಕ ಶಿಲ್ಪಕಲೆ ಮತ್ತು ನಿಸರ್ಗದ ನೈಸರ್ಗಿಕ ತಾಜಾದನದ ನಡುವೆ ದೇಗುಲದ ಮೂರ್ತಿ ದೇವಾಲಯವನ್ನು ದೈವಿಕತೆ ಹಾಗೂ ಶ್ರದ್ಧೆಯ ಪ್ರತೀಕವಾಗಿ ರೂಪಿಸುತ್ತದೆ. ಇಲ್ಲಿ ಸಮಯ ಕಳೆದರೆ ಪ್ರಕೃತಿಯ ಸ್ಪರ್ಶದ ಜೊತೆಗೆ ಆತ್ಮದ ಶುದ್ಧಿಗೂ ಅನುಕೂಲವಾಗುತ್ತದೆ. ಸ್ವೀಕರಿಸೋ